ನ್ಯೂಸ್ಗೆ ಸ್ವಾಗತ. ಕಾರ ಹುಣ್ಣಿಮೆ ಅಂದ್ರೆ ಇದು ವಿಶೇಷವಾಗಿ ರೈತರ ಹಬ್ಬ ಎಂದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಹೀಗಾಗಿ ಸಂಕೇಶ್ವರ ನಗರದಲ್ಲಿ ಕಾರ ಹುಣ್ಣಿಮೆ ಹಬ್ಬ ಆಚರಿಸುವುದಕ್ಕೆ ಸಂಕೇಶ್ವರ ನಗರ ಹಲವಾರು ವರ್ಷಗಳಿಂದ ವಿಶೇಷ ಖ್ಯಾತಿ ಪಡೆದಿದೆ. ಸಂಕೇಶ್ವರ ನಗರದಲ್ಲಿ ಕಾರ ಹುಣ್ಣಿಮೆ ಆಚರಣೆ ಮಾಡುವುದಕ್ಕೆ ನಗರದ ಲಕ್ಷ್ಮೀ ಹಳ್ಳದಲ್ಲಿ ಶೆಡ್ ನಿರ್ಮಾಣಕ್ಕೆ ಶಾಸಕರಿಗೆ ಬಹು ದಿನಗಳಿಂದ ಸಾರ್ವಜನಿಕರು ಬೇಡಿಕೆ ಇಟ್ಟಿದ್ರು. ಅದೇ ಬೇಡಿಕೆಯನ್ನ ಇವತ್ತು ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಶಾಸಕರು ಆದ ನಿಖಿಲ್ ಕತ್ತಿ ಅವರು ಭೂಮಿ ಪೂಜೆ ಮಾಡುವುದರ ಮುಖೇನ ಶಾಸಕರ ಅನುದಾನದಿಂದ 19 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಊರಿನೆಲ್ಲ ಹಿರಿಯರು ನಾವೆಲ್ಲರೂ ಚರ್ಚೆ ಮಾಡಿ ಇಲ್ಲಿ ಒಂದು ವ್ಯವಸ್ಥಿತವಾದ ಲಕ್ಷ್ಮೀಗುಡಿ ಹತ್ರ ಒಂದು ವ್ಯವಸ್ಥಿತವಾದ ಜಾಗ ಆಯ್ಕೆ ಮಾಡಿ ಇಲ್ಲಿ 40x20 ಶೆಡ್ ನಿರ್ಮಾಣಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಟೋಟಲ್ ವೆಚ್ಚ 18,90,000 ಅಂದರೆ 19 ಲಕ್ಷ ವೆಚ್ಚದಲ್ಲಿ ಈ ಶೆಡ್ ನಿರ್ಮಾಣ ಕೆಲಸ ಇವತ್ತು ಚಾಲನೆ ಕೊಟ್ಟಿದ್ವಿ. ಈ ಮುಂದಿನ ಕಾನೂನಿಗೆ ಅಲ್ಲ ಅಥವಾ ಮುಂದಿನ ಕಾನೂನಿಗೆ ಈ ಶೆಡ್ ನಿರ್ಮಾಣವಾಗಿ ಈ ನಮ್ಮ ಸಂಕೇಶ್ವರ ಪಟ್ಟಣದ ಎಲ್ಲ ಜನತೆ ಉಪಯೋಗ ತಗೊಳ್ಳಿ ಅಂತ ಹೇಳಿ ನಾನು ಹೇಳಬಹುದು. ಈ ವೇಳೆ ಶಿವಾನಂದ ಮೋಡಶಿ, ಶ್ರೀಕಾಂತ ಹಾತನೂರಿ, ಹಿರಿಯರು ಆದ ಅಪ್ಪ ಸಾಹೇಬ್ ಶಿರಕೋಳಿ, ಸಂಜಯ್ ಶಿರಕೋಳಿ, ದೀಪಕ್ ಅಭಿಷೇಕ್, ಗುತ್ತಿಗೆದಾರ್ ಮಲ್ಲಪ್ಪ ಅಂಕಲಿ ಸೇರಿ ಹಲವಾರು ಜನ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.